ಭಗವಾನ್ ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಹೊಸ ವರ್ಷದ ಹಾಗೂ ಜೂಬಿಲಿ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ. ಜೂಬಿಲಿ ವರ್ಷದ ಉದ್ಘಾಟನೆಯಾಯಿತು, ಜೂಬಿಲಿ ಲಾಂಛನವನ್ನ ಅನಾವರಣಗೊಳಿಸಲಾಯಿತು, ಜೂಬಿಲಿ ಶಿಲುಬೆಯನ್ನು ಪ್ರತಿಷ್ಠಾಪಿಸಲಾಗಿದೆ. ಆದರೂ ಕೂಡ ಕೆಲವರಲ್ಲಿ ಈ ಜೂಬಿಲಿ ವರ್ಷ ಏತಕ್ಕೆ ಎನ್ನುವಂತಹ ಪ್ರಶ್ನೆ ಕಾಡುತ್ತಿದೆ. ಅದನ್ನ ತಿಳಿಸಲು ಇಚ್ಛಿಸುತ್ತೇನೆ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ರವರು ಮೇ 9, 2024 ತಮ್ಮ ಪರಿಪತ್ರ ಸ್ಪೆಸ್ ನಾನ್ ಕಾನ್ಫುಂಡಿತ್, ಭರವಸೆ ನಮ್ಮನ್ನು ನಿರಾಶೆಗೊಳಿಸುವುದಿಲ್ಲ ಎಂಬಂತಹ ಪರಿಪತ್ರದ ಮೂಲಕ ಈ ಜೂಬಿಲಿ ವರ್ಷವನ್ನು ಆಚರಿಸಲು ನಮಗೆ ಆಹ್ವಾನವನ್ನಿತ್ತರು. ಇದರ ಮುಖ್ಯ 3 ಉದ್ದೇಶಗಳು. ಮೊದಲನೇದಾಗಿ ಟು ಸೆಲೆಬ್ರೇಟ್ ಜೀಸಸ್, ಪ್ರಭು ಯೇಸು ಕ್ರಿಸ್ತರನ್ನು ಸಂಭ್ರಮಿಸಲು, ದೈವಾನುರೂಪವನ್ನ ತ್ಯಜಿಸಿ ಮಾನವರಾಗಿ ಜನಿಸಿದ ಪ್ರಭುವಿನ ಜನನ, ಜೀವನ, ಬೋಧನೆ, ಯಾತನೆ, ಮರಣ ಮತ್ತು ಪುನರುತ್ಥಾನಗಳನ್ನು ನಾವು ಸಂಭ್ರಮಿಸಲು, ಇದರ ಮೂಲಕ ಪ್ರಭುವನ್ನ ಪ್ರೀತಿಸಲು, ಅರಿಯಲು ಮತ್ತು ಅವರನ್ನು ಇನ್ನೂ ಹೆಚ್ಚಾಗಿ ಹಿಂಬಾಲಿಸಲು. ಎರಡನೆಯದು ಟು ಸೆಲೆಬ್ರೇಟ್ ದ ಚರ್ಚ್, ಧರ್ಮಸಭೆಯನ್ನು ಸಂಭ್ರಮಿಸಲು, ಧರ್ಮಸಭೆಯೊಂದಿಗಿನ ನಮ್ಮ ಅನ್ಯೋನ್ಯತೆ, ಐಕ್ಯತೆ ಮತ್ತು ಬದ್ಧತೆಯನ್ನು ಪುನಃ ನವೀಕರಿಸಲು. ಮೂರನೆಯದು ಟು ಸೆಲೆಬ್ರೇಟ್ ಅಸ್, ನಮ್ಮನ್ನು ಸಂಭ್ರಮಿಸಲು. ಪ್ರಭು ಯೇಸುವಿನ ಕೊಡುಗೆಗಳು, ವರದಾನಗಳು ನಮಗೆ ಹೇರಳವಾಗಿ ದೊರೆತಿದೆ. ಅವರಿಂದ ದೊರೆತಂತಹ ಈ ವಿಶಿಷ್ಟ ಕರೆಗಾಗಿ ನಾವೆಲ್ಲರೂ ಸಂಭ್ರಮಿಸಲು. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮೆಲ್ಲರದು ಭರವಸೆಯ ಪಯಣ, ಭರವಸೆಯ ಹೆಜ್ಜೆ, ಭರವಸೆಯ ಯಾತ್ರೆ. ಈಗಾಗಲೇ ನಮ್ಮ ಧರ್ಮಕ್ಷೇತ್ರದ ಪ್ರಧಾನಾಲಯದಲ್ಲಿ ಜೂಬಿಲಿ ಶಿಲುಬೆಯನ್ನು ಪ್ರತಿಷ್ಠಾಪಿಸಲಾಗಿದೆ. ಶಿಲುಬೆ ನಮ್ಮ ರಕ್ಷಣೆಯ ಸಂಕೇತ, ನಮ್ಮ ಆಧಾರದ ಸಂಕೇತ, ಪ್ರೀತಿಯ ಸಂಕೇತ. ಈ ಶಿಲುಬೆಯನ್ನು ನಮ್ಮ ಧರ್ಮಕ್ಷೇತ್ರದ ಪ್ರತಿಯೊಂದು ಧರ್ಮ ಕೇಂದ್ರಗಳಿಗೆ ಕೊಂಡೊಯ್ಯಲಾಗುತ್ತದೆ. ಈ ಮೂಲಕ ನಮ್ಮ ಧರ್ಮಕ್ಷೇತ್ರದ ಎಲ್ಲರೂ ಸಹ ಇದರ ಮೂಲಕ ವರಪ್ರಸಾದಗಳನ್ನ ಪಡೆಯಬೇಕು ಎಂಬುದರ ಉದ್ದೇಶವಾಗಿದೆ. ಆದ್ದರಿಂದ ಈ ಜೂಬಿಲಿ ವರ್ಷ ನಮಗೆಲ್ಲರಿಗೂ ಹರುಷದಾಯಕ, ಸಂತೋಷದಾಯಕ ಮತ್ತು ವರಪ್ರಸಾದದ ವರ್ಷವಾಗಲಿ ಎಂದು ಹಾರೈಸುತ್ತೇನೆ.